Next, fifth question. What does the phrase car lot I stare suggest? Car lot I stare ಅಂತಂದ್ರೆ ಏನು? ಓಕೆ, ಇಲ್ಲಿ ನಿಮ್ಗೆ ಒಂದು ಲೈನ್ ಬರುತ್ತೆ, ಕಾರ್ ಲಾಟ್ ಐಸ್ ಸ್ಟೇರ್ ಅಂತ ಅನ್ಬಿಟ್ಟು. ಓಕೆ, ಸೊ ಹಾಗಂದ್ರೆ ಏನು ಅಂತ ಕೇಳಿದ್ದಾರೆ. ಆನ್ಸರ್ ಏನು? ಇಟ್ ಈಸ್ ಅ ಪರ್ಸೆಪ್ಷನ್ ಆಸ್ ಇಫ್ ಅರ್ತ್ ವೇರ್ ಸ್ಟೇರಿಂಗ್ ವಿತ್ ದ lights of the car parked on it. This line is imaginary perception to the planet which has no light of its own. Okay, so earth car lot I stare ಅಂತಂದ್ರೆ ಏನು? ಇವಾಗ ಕಾರ್ ನ ನೀವು ನೋಡಿರ್ತೀರ, ಕಾರ್ ಲೈಟ್ that is focused towards one thing ಅಲ್ವಾ, ಅದು ಒಂದ್ ಕಡೆ ಫೋಕಸ್ ಆಗಿರುತ್ತೆ ಲೈಟ್. ಅದೇ ತರ ಆ ಕಾರ್ ಲೈಟ್ ಫೋಕಸ್ಸಿನ ಮೂಲಕ ಭೂಮಿ ತಾಯಿ ನಮ್ಮನ್ನ ಸ್ಟೇರ್ ಮಾಡ್ತಾ ಇದ್ದಾಳೆ. ಸ್ಟೇರ್ ಮಾಡ್ತಾ ಇರೋದು ಅಂದ್ರೆ ಗುರಾಯಿಸಿ ನೋಡುದು, ಒಂದೇ ಕಡೆ ನೋಡೋದು ಅಲ್ವಾ. ಸೊ ಕಾರ್ ಲೈಟ್ ಹೇಗಿರುತ್ತೆ? ಒಂದೇ ಕಡೆ ಫೋಕಸ್ ಆಗಿರುತ್ತೆ. ಅದೇ ತರ ಮನುಷ್ಯ ಮಾಡುವಂತ ಚಟುವಟಿಕೆಗಳನ್ನ ನೋಡಿ ಭೂಮಿ ನಮ್ಮನ್ನ ಸ್ಟೇರ್ ಮಾಡ್ತಾ ಇದೆ, ದುರುಗುಟ್ಟಿಕೊಂಡು ನೋಡ್ತಾ ಇದೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿ ಭೂಮಿಗೆ ಆಕ್ಚುಲಿ ಅದರದ್ದೇ ಆದಂತಹ ಒಂದು ಲೈಟ್ ಇಲ್ಲ, ಬೆಳಕಿಲ್ಲ ಅಲ್ವಾ. ಸೊ ನಾವು ಸೈನ್ಸ್ ಅಲ್ಲೂ ಕೂಡ ಓದಿದೀವಿ, ಚಂದ್ರನ ಬೆಳಕು ಅಥವಾ ಸೂರ್ಯನ ಬೆಳಕು ಈ ತರ. ಭೂಮಿಗೆ ಅದೇ ತರ ಅದರದ್ದೇ ಆದ ಒಂದು ಬೆಳಕು ಇಲ್ಲ, ಆ ತರ ಸ್ಟೇರ್ ಮಾಡುವಂತ ಲೈಟ್ ಇಲ್ಲ. ಆದರೂ ಕೂಡ ಇದು ಒಂದು ಹೋಲಿಕೆ ಅಷ್ಟೇ, ಪರ್ಸೆಪ್ಷನ್ ಪರ್ಸೀವ್ ಮಾಡ್ತಾ ಇದೀವಿ ನಾವು, ಹೋಲಿಕೆ ಮಾಡ್ಬಿಟ್ಟು ಪ್ಲಾನೆಟ್ ಅರ್ತ್ಗೆ ಆ ತರ ಲೈಟ್ ಇದೆ ಅಂತ ಕಾರ್ ಲೈಟ್ಗೆ ಹೋಲಿಸಿ ಕವಿಯವರು ಬರ್ದಿದ್ದಾರೆ. ಓಕೆ, ಸೊ ಇಟ್ ಈಸ್ ಅ ಪರ್ಸೆಪ್ಷನ್, ಪರ್ಸೀವ್ ಮಾಡೋದು ಅಂದ್ರೆ ಅಂದ್ಕೊಳ್ಳೋದು ಅಷ್ಟೇ. ಇಮ್ಯಾಜಿನರಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೋತಾ ಇದೀವಿ, ಊಹೆ, ಇದು ಕೇವಲ ಒಂದು ಊಹೆ. ಓಕೆ, ಊಹೆಯಾಗಿ ಆಸ್ ಇಫ್, ಯಾವ ತರ ಊಹೆ ಮಾಡ್ಕೋತಾ ಇದ್ದಾರೆ? ದ ಅರ್ತ್ ಈಸ್ ಸ್ಟೇರಿಂಗ್ ಅಂದ್ರೆ ಆ ಭೂಮಿ ನಮ್ಮನ್ನ ಗುರಾಯಿಸಿ ಅಥವಾ ದುರುಗುಟ್ಟಿ ನೋಡ್ತಾ ಇದೆ. ಯಾವ ಮೂಲಕ? ಅದರ ಮೇಲೆ ಪಾರ್ಕ್ ಮಾಡಿರುವಂತಹ, ನಿಲ್ಲಿಸಿರುವಂತಹ ಕಾರಿನ ಲೈಟಿನ ಮೂಲಕ ಗುರಾಯಿಸಿ ನೋಡ್ತಾ ಇದೆ ಅನ್ನೋದನ್ನ ಇಲ್ಲಿ ಸಿಂಬಲೈಸ್ ಮಾಡಿ ಹೇಳಿದ್ದಾರೆ. ಅದೇನು? ಕಾರ್ ಲಾಟ್ ಐಸ್ ಸ್ಟೇರ್ ಅನ್ನೋದು. ಓಕೆ, ಇಟ್ ಈಸ್ ಅ ಪರ್ಸೆಪ್ಷನ್ ಆಸ್ ಇಫ್ earth were staring with the lights of the car parked on it. This line is an imaginary perception to the planet which has no light of its own.